ಇದನ್ನು ತೆಗಿತೀಯ ಲೇ ಕಾನ್ಶಿಯಸ್ ಆಗ್ತದೆ ಫೋಟೋ ಕಳಿಸಿಲ್ಲ ಹುಡ್ಗಂಗೆ ವ್ಲಾಗ್ ನೋಡಿ ನಮ್ಮ ಕ್ಲಾಸ್ ಹುಡುಗರು ವಾಪಸ್ ಹೋದ್ರು ಮನೆಯಲ್ಲಿ ಗಿಡ ನಿಂತ್ಕೊಂಡು ಜನರಿಗೆ ಜಾಗ ಮೊದಲು ನಿಂತ್ಕೊಂಡು ಜನರಿಗೆ ಜಾಗದಲ್ಲಿ ಫೋಟೋ ತೆಗಿತಿದ್ದಾರೆ. ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಬೇಬಿ ಮಿನ್ನಿ ಮಿನಿ ನೋಡು ಅಲ್ಲೋಡು ಮಮ್ಮಿ ನೋಡು ಬ್ರೇಕ್ಫಾಸ್ಟ್ ಮಾಡಕ್ಕೆ ಬಂದ್ವಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಬೇಗ ರೆಡಿ ಆಗೋಕ್ಕೆ ಹೋಗಬೇಕು. ಪ್ರಮತ್ ಅವರು ಮತ್ತು ಮಮ್ಮಿ ಮತ್ತು ಮಿನಿ ಲೇಟಾಗಿ ರೆಡಿ ಆಗ್ತಾರೆ. ನಾನೊಂಚೂರು ಬೇಗನೆ ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ರೆಡಿ ಆಗ್ತೀವಿ ನಾವು. ಹಾಂ, ನಮ್ಮ ಕಾರಲ್ಲೂ ಬರ್ಬೋದು, ರೋಶ್ನಿ ಕಾರಲ್ಲೂ ಬರ್ಬೋದು. ಮತ್ತೆ ನನ್ನ ಮೇಲಿಂದ ಅವಳಿಗೆ ಇದು ಮಾಡಿ ತೊಂದರೆ ಮಾಡಿ. ಇವಾಗ ಮಾಡ್ತೀಯಾ ಮಮ್ಮಿ ಹೂ ಬೇಕಾ? ಸಣ್ಣ ಸಾಕು. ಸೂಪರ್ ಅಂತ ಹೇಳ್ಬೇಕು. ಫೋನ್ ಇಲ್ಲ ಏನಿಲ್ಲ. ಹಾಂ, ಹಿಂಗೆ ಕಾಣಿಸ್ತಿದ್ದಾಳೆ. ಯಾರದು ಮಗ್ಲ? ಇದು ಯಾರು ಸಿಕ್ತ ನಿಂಗೆ? ಎಂತ ಇಲ್ಲ ಯಾಕೆ ಫೋಟೋ ಕಳಿಸಿಲ್ಲ ಹುಡ್ಗಂಗೆ? ಇಲ್ಲಿ ತೆಗ್ದೇ ಇಲ್ಲ ಯಾರು ಇನ್ನು. ಸಸ್ಪೆನ್ಸ್ ಅವಳಿಗೆ, ಅವ್ರಿಗೆ ಸಸ್ಪೆನ್ಸ್. ತಡಿ ಫುಲ್ ರೆಡಿಯಾಗಿ ಹೊರಟಿದ್ದೀವಿ ನಾವು. ಇನ್ನೇನು ಹಾಲ್ ರೀಚ್ ಆಗಬೇಕು. ರೋಶ್ನಿ ಕಾಲ್ ಮಾಡಿ ಗಿಫ್ಟ್ ತೊಗೊಂಡಿದ್ದೀರಲ್ಲ ಅಂತ ನೆನ್ಪು ಮಾಡಿದ್ಲು. ಸೊ ಇವಾಗ ಪುನಃ ರಿವರ್ಸ್ ಬಂದ್ವಿ. ನಾವು ಗಿಫ್ಟ್ ತೊಗೊಂಡು ಹೋಗಕ್ಕೆ ಮರ್ತ್ಬಿಟ್ಟಿದ್ದೀವಿ. ಸೊ ಶಾಮಿಗ ತರ್ತಾಳೆ. ಬೇಬಿ ನಾನು ರೆಡಿ ಆಗಿಲ್ಲ, ಸ್ವಲ್ಪ ಇದು ಹಾಕೊಬೇಕು. ಸನ್ಸ್ಕ್ರೀನ್ ಹಾಕೊಂಬ ಹೋಗಿ. ತುಂಬ ಇಷ್ಟಪಟ್ಟು ತೊಗೊಂಡಿರೋಂಥ ಸಾರಿ ಇದು. ಲ್ಯಾವೆಂಡರ್ ಕಲರ್ದು ಇದೆ ಅಲ್ಲ, ಹಾಗಾಗಿ ನನಗೆ ಲ್ಯಾವೆಂಡರ್ ಫುಲ್ ಸಾರಿನೇ ಬೇಕಿತ್ತು, ಬಟ್ ಸಿಕ್ಕಿಲ್ಲ. ಬಟ್ ಗೋಲ್ಡನ್ ಕಲರ್ ಕಾಂಬಿನೇಷನ್ ಅಲ್ಲಾದರೂ ಓಕೆ ಅಂತ ಹೇಳಿ ಈ ಶೇಡ್ನ ನಾನು ಸೆಲೆಕ್ಟ್ ಮಾಡಿರೋದು. ಈಚೆ ಲೈಟ್ ಪಿಂಕ್ ಅಂತಲೂ ಅನಿಸುತ್ತೆ, ಈಚೆ ಲ್ಯಾವೆಂಡರ್ ಅಂತಲೂ ಅನಿಸುತ್ತೆ. ಇದಕ್ಕೆ ನಾನು ಇದೇ ಥರ ರೆಡಿ ಆಗಬೇಕು ಅಂತಲೂ ಅಂದ್ಕೊಂಡಿದ್ದೆ. ಬ್ಲೌಸು ಅಷ್ಟೇ ನಾನು ಪರ್ಟಿಕ್ಯುಲರಾಗಿ ಇದೇ ಥರ ಹೊಲಿಸಿರೋದು. ಮ್ಯಾವ್ 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 ಬಿಲ್ಲಿ ಕರ್ದಿ ಮ್ಯಾವ್ ಮ್ಯಾವ್. ನನ್ನ ಕಸಿನ್ ಮದುವೆಗಿಂತ ಇವಾಗ ನಾನು ವೇಟ್ ಇನ್ನೂ ಒಂದು ಸ್ವಲ್ಪ ಕಡಿಮೆ ಆಗಿದ್ದೀನಿ, ಹಾಗಾಗಿ ನನಗೆ ಇನ್ನೂ ಪ್ರಿಟಿಯಾಗಿ ಕಾಣಿಸ್ತಿದ್ದೀನಿ ಅನಿಸ್ತು. ಏನು ಬೇಬಿ ಫುಲ್ ಸುಂದರಿ ಥರ ಕಾಣಿಸ್ತಿದ್ಯಾ? ಚೆನ್ನಾಗಿ ಕಾಣಿಸ್ತಿದ್ದೀನಾ? ಹಾಂ, ನನಗೂ ಏನೊಂದು ಚೆನ್ನಾಗಿ ಅನಿಸ್ತಿದೆ. ಮಿನಿ ಅಮ್ಮನ ಈಚೆ ತೋರ್ಸ. ಮಿನಿ ಅಲ್ಲಿ ನೋಡು, ಪಪ್ಪ ನೋಡು. ಇಲ್ಲ ನೋಡು, ಅಲ್ಲಿ ಪಪ್ಪ ಕರೀತಿದ್ದಾರೆ ನೋಡು. ಮಿನಿ ನೋಡು ಮಗೆ, ನೋಡು. ಬಿಲ್ಲಿ ಕರ್ದಿ ಮ್ಯಾವ್ ಮ್ಯಾವ್ ಅಂತಿದ್ದು. ಮಿನಿಗೂ ನಾನು ಆಕ್ಚುಲಿ ಮ್ಯಾಚ್ ಮಾಡೋಣ ಅಂತ ಹೇಳಿ ಈ ತರ ಕಸ್ಟಮೈಸ್ ಮಾಡಿಸಿದ್ದೆ ಅವಳಿಗೆ. ಚೆನ್ನಾಗಿ ಕಾಣಿಸ್ತಿದೆ. ಅವಳು ಒಂದು ಸ್ವಲ್ಪ ಇವಾಗ ನಿದ್ರೆಗಣ್ಣಲ್ಲ, ಸೊ ಲಿಟಲ್ ಕ್ರ್ಯಾಂಕಿ ಆಗ್ತಿದ್ದಾಳೆ. ನಾನು ನಿಂತಾರ ಮ್ಯಾಚಿಂಗ್ ಅಲ್ಲ. ಹಾ, ಇವರು ಅಷ್ಟೇ ನಂಗೆ ಮ್ಯಾಚ್ ಮಾಡ್ತಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಹ್ಯಾಂಡ್ಸಮ್. ಆ್ಯಂಡ್ ಶಾಂಭವಿ ಬಂದ್ಲಾ? ಅವ್ರು ಬರ್ತಾ ಇದ್ದಾಳೆ. ಮಿನಿ ನೋಡಿ, ಮೊಬೈಲ್ ಕೊಟ್ಟು ಕೂರಿಸಿದ್ದೀವಿ. ಬಿಕಾಸ್ ಅವಳನ್ನ ಸಮಾಧಾನ ಮಾಡೋಕ್ಕೆ ನಂಗಂತೂ ಆಗಲ್ಲ, ಮತ್ತು ಹರ್ಪ್ತಾಳೆ ಅಂತ. ಶಾಮ್ ಬಂದು ಇವಾಗ ಪುನಃ ಹೊರಡ್ತೀವಿ. ಮದುವೆ ಹಾಲಲ್ಲಿ ಸಿಗೋಣ. ಯಾವ ಥರ ರೆಡಿಯಾಗಿದ್ಲು ಚಿನ್ನು ಅಂತ ತೋರಿಸ್ತೀನಿ. ಶಾಂಭವಿ ಗಿಫ್ಟ್ ತರಕ್ಕೆ ಹೋದಾಗ ಕಾರಲ್ಲಿ ಕುತ್ಕೊಂಡು ನಾವು ವೇಟ್ ಮಾಡಬೇಕಲ್ಲ, ನಂಗೆ ವೇಟ್ ಮಾಡೋದಂದ್ರೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಬೂಮ್ರ್ಯಾಂಗು ಫೋಟೋಸು ಅದನ್ನೆಲ್ಲ ಕ್ಲಿಕ್ ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಬೂಮ್ರ್ಯಾಂಗ್ ಎಲ್ಲ. ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ನೀವೇನಾದ್ರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡಿ. ಚಿನ್ನು ಮದುವೆಗೆ ನಾವು 4 ಜನ ಇದೇ ಥರ ರೆಡಿ ಆಗಬೇಕು ಅಂತ ಪ್ಲ್ಯಾನ್ ಮಾಡಿ ರೆಡಿ ಆಗಿರೋವಂಥದ್ದು. ಅಂದರೆ ಸಿಲ್ಕ್ ಸಾರಿನೇ ವೇರ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅದಾದಮೇಲೆ ಹೇರ್ ಸ್ಟೈಲು ಎಲ್ಲ ಪರ್ಟಿಕ್ಯುಲರ್ ಆಗಿತ್ತು. ಬಟ್ ವಿಜ್ಜು ಮತ್ತು ರೋಶ್ನಿ ಒಂದು ಸ್ವಲ್ಪ ಚೇಂಜ್ ಮಾಡಿದ್ರು. ಬಟ್ ನಾನು ಮತ್ತು ಶ್ಯಾಮ್ ಆ್ಯಕ್ಚುಲಿ ಹಿಂಗೆ ಅಂದ್ಕೊಂಡಿದ್ವಿ, ಅದೇ ಥರ ರೆಡಿ ಆಗಿದ್ದೀವಿ. ಹೇರ್ ಸ್ಟೈಲು ಇವಾಗಲೇ ತೋರಿಸ್ಬಿಡೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡೋಕ್ಕೆ ಹೇಳಿದೆ. ಲಾಸ್ಟ್ ಮದುವೆ ಎಂಡ್ ಆಗೋರಿಗೂ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಹಾಯ್, ಚೆನ್ನಾಗಿ ಕಾಣಿಸ್ತಿದ್ಯಾ?
ಶ್ಯಾಮ್ ತುಂಬಾ ಚೆನ್ನಾಗಿ ಕಾಣಿಸಿದ್ಲು. ನಾವು ಆ್ಯಕ್ಚುಲಿ ಫಸ್ಟ್ ಟೈಮ್ ಅವಳನ್ನ ಈ ಥರ ಫುಲ್ ರೆಡಿ ಆಗಿರೋದು ನೋಡಿರೋದು. ಸೊ ತುಂಬ ಪ್ರಿಟಿಯಾಗಿ ಕಾಣಿಸ್ತಿದ್ಲು. ಎಂಟ್ರಿ ಆದ್ವಿ. ಇವಾಗ ವೆಲ್ಕಮ್ ಡ್ರಿಂಕ್ಸ್ ಇಟ್ಟಿದ್ರಲ್ಲ ಅದನ್ನ ಕುಡ್ಕೊಂಡು ಒಳಗೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಸೊ ಮಿನಿಗೂ ಆ್ಯಕ್ಚುಲಿ ಕಬ್ಬಿನ ಹಾಲೆಲ್ಲ ಕುಡಿಸಿದ್ದೀನಿ. ಇದು ರೋಶ್ನಿ ನನ್ನ ಇನ್ನೊಂದು ಫ್ರೆಂಡ್. ನ್ಯೂ ಕಮರ್ ನನ್ನ ಬ್ಲಾಗಿಗೆ ನ್ಯೂ ಕಮರ್ ಲೇ ಕಾನ್ಶಿಯಸ್ ಆಗ್ತದೆ ನೋಡಿ ಫ್ರೆಂಡ್ಸ್ ಹೆಂಗ್ ಎಂತ ಕಬ್ಬಿನಲ್ಲಿ ಕುಡಿತಾವಳೆ ಅಂತ. ಚೆನ್ನಾಗಿರುತ್ತಲ್ಲ. ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಆಗಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನೋಡು ಅವನಾರು ಅಡ್ಡಿಲ್ಲ, ನೀನೇನು ಹುಡುಗಿ ಬೇಕಾಗಿದ್ದಾರೆ. ಕುಂದಾಪುರದವನೇ. ಹಾಂ ತೆಗಿಯೋ. ಹಾಂ ಅವಳಿಗೆ ಈಗ ಬ್ಲಾಗ್ ಎಲ್ಲ ಯಾವಾಗ ಬಂದಿದ್ರಿ? ನಮ್ಮ ಚಿನ್ನಮ್ಮ ಯಾವ ಥರ ಕಾಣಿಸ್ತಾಳೆ ನೋಡಿ. ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಎಷ್ಟು ಸರಿ ಅವಳನ್ನು ನೋಡಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಿತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಅವಳು ಎಂಟ್ರಿ ಹಾಗೆ ತಾಳಿ ಕಟ್ಟಿರೋ ವೀಡಿಯೋಸ್ ಎಲ್ಲ ಇವಾಗ ನೋಡ್ಕೊಂಬನ್ನಿ. ಚಿನ್ನು ಕಸಿನ್ಸ್ ಮತ್ತು ಫ್ರೆಂಡ್ಸ್ ಎಲ್ಲ ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನು ಜಾಯ್ನ್ ಆಗಿಲ್ಲ, ಮತ್ತು ರೋಶ್ನಿನೂ ಜಾಯ್ನ್ ಆಗಿಲ್ಲ. ರೋಶ್ನಿ ಮಾರ್ನಿಂಗ್ ಬಂದಿದ್ದು, ಪ್ರಾಕ್ಟೀಸಿಗೆ ಅವಳು ಜಾಯ್ನ್ ಆಗಿಲ್ಲ. ಮತ್ತು ನನಗೂ ಅಷ್ಟೇ ಪ್ರಾಕ್ಟೀಸಿಗೆ ಜಾಯ್ನ್ ಆಗೋಕೆ ಆಗ್ತಾ ಇರಲಿಲ್ಲ, ಮಿನಿ ನೋಡ್ಕೋಬೇಕಲ್ಲ, ಹಾಗಾಗಿ ನಾನು ಜಾಯ್ನ್ ಆಗಿಲ್ಲ. ಬಟ್ ನಾನು ಇದು ಎಂಟ್ರಿ ಡ್ಯಾನ್ಸ್ ಅಂತ ಅಂದ್ಕೊಂಡೆ. ಅದು ಆಮೇಲೆ ನಂಗೆ ಗೊತ್ತಾಗಿದ್ದು ಲೈಕ್ ಇವಾಗ ಅವಳು ನೆಕ್ಸ್ಟ್ ಈಗ ಸಾರಿ ಚೇಂಜ್ ಮಾಡ್ತಾಳೆ, ಅದಾದಮೇಲೆ ಇವರು ಡ್ಯಾನ್ಸ್ ಮಾಡೋದು ಅಂತ ಗೊತ್ತಾಯಿತು. ಇವರೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋದು ನೋಡಿ ನನಗೆ 2 ಮೂಮೆಂಟ್ ನೆನಪಾಯಿತು. ಒಂದಿನ PU ಅಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದೆ, ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ ಆ್ಯಕ್ಚುಲಿ. ಅದೊಂದು ನೆನಪಾಯಿತು. ಅದಾದಮೇಲೆ ನನ್ನ ಮದುವೆ ಟೈಮಲ್ಲಿ ನಾನು ನನ್ನ ಕಸಿನ್ ಜೊತೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿರೋದು, ಅದು ಮದುವೆ ದಿನ ನಾನು ಡ್ಯಾನ್ಸ್ ಮಾಡಿರೋದು, ಅದೆಲ್ಲ ನೆನಪಾಯಿತು. ಅದಾದಮೇಲೆ ನಾನು ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿಲ್ಲ ಅಂತ ಅಂದ್ಕೊತೀನಿ. ಈ ಥರ ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿಲ್ಲ ಅಥವಾ ಗ್ರೂಪ್ ಜೊತೆ ಡ್ಯಾನ್ಸ್ ಎಲ್ಲ ಮಾಡಿಲ್ಲ. ಚಿನ್ನನ ಮದುಮಗಳಂಗೆ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗಿದ್ದೀನಿ. ತುಂಬಾ ಪ್ರಿಟಿ ಕಾಣಿಸ್ತಿದ್ಲು. ಅದನ್ನು ಆಲ್ರೆಡಿ ಇದನ್ನು ಹೇಳಿದ್ದೀನಿ, ಪುನಃ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸಲ್ಲಿ ಫಸ್ಟು ಮದುವೆ ಆಗಿರೋದು ರೋಶ್ನಿ. ಸೊ ಅವಳನ್ನ ಆ್ಯಕ್ಚುಲಿ ನಾನು ಬ್ರೈಡಾಗಿ ಅಂದರೆ ಫೋಟೋಸ್ ಎಲ್ಲ ನೋಡಿದ್ದೆ, ಬಟ್ ಡೈರೆಕ್ಟಾಗಿ ವಿಟ್ನೆಸ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವಾಗ ಚಿನ್ನೋದು ನಾನು ಡೈರೆಕ್ಟಾಗಿ ವಿಟ್ನೆಸ್ ಮಾಡ್ತಾ ಇದ್ದೀನಲ್ಲ, ಅದೇನೋ ಒಂಥರ ಸ್ಪೆಷಲ್ ಫೀಲ್ ಆಗ್ತಾಯಿತ್ತು. ರೋಶ್ನಿ ಮದುವೆ ಟೈಮಲ್ಲೂ ಅಷ್ಟೇ ನನಗೆ ಅಟೆಂಡ್ ಮಾಡಬೇಕು ಅಂತ ತುಂಬಾ ಇತ್ತು. ಬಟ್ ನನ್ನ ಕಸಿನ್ ಮದುವೆ ಅದೇ ದಿನ ಇತ್ತು, ಹಾಗಾಗಿ ಅವಳ ಮದುವೆನ ನಾನು ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ನಿಮಗೆಲ್ಲ ಗೊತ್ತಿರುತ್ತೆ, ನನ್ನದು ವಿನಯಣ್ಣ ಇದ್ದಾರಲ್ಲ ಕಸಿನು, ಅವ್ರ ಮದುವೆ ದಿನ ನಾವೇ ಛತ್ತಿಗಾರಿಕೆ ಮಾಡ್ತಿದ್ವಿ. ಹಾಗಾಗಿ ರೋಶ್ನಿದು ಒಂದೇ ಒಂದು ಈವೆಂಟ್ನ ನನಗೆ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಅಣ್ಣನ ಮದುವೆಗೆ ನಾನು ಇರಲೇಬೇಕಾಗಿತ್ತು. ಹಾಗಾಗಿ ಸೊ ರೋಶ್ನಿ ಫೋಟೋಸ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಯಿತು. ಬಟ್ ಡೈರೆಕ್ಟಾಗಿ ವಿಟ್ನೆಸ್ ಮಾಡೋಕ್ಕಾಗಿಲ್ಲ ಅನ್ನೋದು ಬೇಜಾರಿತ್ತು. ಬಟ್ ಇವಾಗ ಚಿನ್ನು ಒಂದು ಮದುವೆನ ಡೈರೆಕ್ಟಾಗಿ ವಿಟ್ನೆಸ್ ಮಾಡ್ತಾ ಇರೋದು ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಆ್ಯಂಡ್ ಅವಳು ನಾನು ಇಂಜಿನಿಯರಿಂಗ್ ಫುಲ್ ಕಂಪ್ಲೀಟ್ ಒಟ್ಟಿಗೆ ಕೂತಿರೋದು, ಪ್ರಾಜೆಕ್ಟು ಅಷ್ಟೇ ಪ್ರಾಜೆಕ್ಟ್ ಮೇಟ್ ಆಗಿದ್ವಿ. ಸೊ ತುಂಬಾ ಸ್ಪೆಷಲ್ ಬಾಂಡ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಈ ಡೇ ಎಲ್ಲ ಬಿಗ್ ಡೇ ಆ್ಯಕ್ಚುಲಿ. ನಾವು ತುಂಬಾ ಮಾತಾಡ್ತಿದ್ವಿ ಯಾವ ಥರ ಇರಬೇಕು ಪಾರ್ಟ್ನರು, ಅದ್ರ ಬಗ್ಗೆನೂ ಆ್ಯಕ್ಚುಲಿ ಡಿಸ್ಕಸ್ ಮಾಡಿದ್ವಿ. ಸೊ ಅವಳು ಇವತ್ತು ಅವಳ ಪಾರ್ಟ್ನರ್ನ ಫೈಂಡ್ ಮಾಡಿ ಮದುವೆ ಆಗ್ತಿರೋದು ನೋಡಿ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ವಿಜು ಮದುವೆಯ ಮನೆಯಲ್ಲಿ ಗಿಡ ನಿಂತ್ಕೊಂಡು ಜನರಿಗೆ ಜಾಗ ಮೊದಲು ನಿಂತ್ಕೊಂಡು ಜನರಿಗೆ ಜಾಗದಲ್ಲಿ ಫೋಟೋ ತೆಗಿತಿದ್ದಾರೆ. ಶಾಂಭವಿ ಇದು ನಂದಲ್ಲ, ನಾನು ಅವ್ರು ತೆಗಿತಿದ್ದೀನಿ. ಫಸ್ಟ್ ತಗೊಂಡಿದ್ದು ಯಾರು? ಫಸ್ಟ್ ತಗೊಂಡಿದ್ದು ಶಾಮ್ ನಾನು ತೆಗಿತಿದ್ದೀನಿ. ಸೊ ದಟ್ ಐ ಕ್ಯಾನ್ ಶೋ ಹರ್ ಹೌ ಟು ಕ್ಲಿಕ್ ಅ ಪಿಕ್ಚರ್ಸ್. ವ್ಲಾಗ್ ನೋಡಿ ನಮ್ಮ ಕ್ಲಾಸ್ ಹುಡುಗರು ವಾಪಸ್ ಹೋದ್ರು. ಸಾಂಗ್ ಎಲ್ಲ ಸಖತ್ತಾಗಿ ಸೆಲೆಕ್ಟ್ ಮಾಡಿದ್ದಾರೆ. ಇವಾಗ ಟ್ರೆಂಡಿ ಸಾಂಗ್ಸ್ ಎಲ್ಲ ಇದೆಲ್ಲ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಡ್ಯಾನ್ಸ್ ಮಾಡಿರೋ ಅಂಥದ್ದು ಮಿಕ್ಸ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿತ್ತು ಸಾಂಗ್ ಸೆಲೆಕ್ಷನ್ ಎಲ್ಲ. ಅದಾದಮೇಲೆ ಇವ್ರಿಗೂ ಅಷ್ಟೇ ಜಾಸ್ತಿ ಟೈಮ್ ಸಿಕ್ಕಿರಲಿಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ, ಆದರೂ ಹಂಗೆ ಅನಿಸಿರಲಿಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಆಲ್ಮೋಸ್ಟ್ ಎಲ್ಲರೂ ಕೋಆರ್ಡಿನೇಷನ್ ಇತ್ತು. ಮಿಡಲ್ ಆಬ್ವಿಯಸ್ಲಿ ಸ್ಟೆಪ್ಸ್ ಎಲ್ಲ ಒಂದು ಸ್ವಲ್ಪ ಆಚೆ ಈಚೆ ಆಗುತ್ತೆ, ಬಟ್ ನೋಡೋಕೆ ಮಾತ್ರ ಚೆನ್ನಾಗಂತ ಅನಿಸ್ತಿತ್ತು. ನಾನಿಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಾನು ಮತ್ತು ರೋಶ್ನಿ ಕುತ್ಕೊಂಡು ಕ್ಯಾಪ್ಚರ್ ಮಾಡ್ತಾ ಇದ್ವಿ. ನಾನು ಈ ಥರ ಯೂಟ್ಯೂಬಿಗೆ ಆಗೋ ಹಾಗೆ ವರ್ಟಿಕಲಲ್ಲಿ ಇಟ್ಕೊಂಡು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ರೋಶ್ನಿ ರೀಲಿಗೆ ಆಗೋ ಹಂಗೆ ಕ್ಯಾಪ್ಚರ್ ಮಾಡ್ತಿದ್ಲು. ತುಂಬಾ ಲೇಟ್ ಆಯಿತು, ನಮ್ಮೆಲ್ಲರಿಗೂ ಹೊಸ ಆಗ್ತಿತ್ತು, ಹಾಗಾಗಿ ಇವಾಗ ಊಟಕ್ಕೆ ಬಂದ್ವಿ. ಶಾಮಿ ನಾನು ಸ್ಟೇಜ್ ಹತ್ರ ಇರುವಾಗ ಮಿನಿನ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ಪ್ರಮತ್ ಅವ್ರು ಮತ್ತು ಮಮ್ಮಿದಾಗಿತ್ತು. ಮತ್ತು ನಾವು ಯಾವುದೇ ಫಂಕ್ಷನ್ಗೆ ಹೋದರೂ ನಮ್ದೇನು ರೂಲ್ಸು ಅಂತ ಅಂದರೆ ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗಲ್ಲ. ನಾನು ಮತ್ತು ಪ್ರಮತ್ ಅವ್ರು ಆ್ಯಕ್ಚುಲಿ ಒಟ್ಟಿಗೆ ಊಟಕ್ಕೆ ಹೋಗಬೇಕು ಅಂತ ಅಂದ್ಕೊತೀವಿ. ಹಾಗಾಗಿ ಮಮ್ಮಿ ಅಥವಾ ಪಪ್ಪ ಅಥವಾ ಅಜ್ಜಿ ಅಜ್ಜ ಯಾರೇ ಇದ್ದರೂ ಅವ್ರು ಫಸ್ಟಿಗೆ ಊಟ ಮಾಡ್ಕೊಂಬರೋದು ರೂಲ್ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಮಿನಿ ಇವರು ಮಲ್ಸ್ಕೊಂಡಿದ್ರಂತೆ, ಆವಾಗ ಮಮ್ಮಿ ಊಟ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ರೋಶ್ಮಿ ಪಪ್ಪ ಮಮ್ಮಿನೂ ಊಟ ಮಾಡ್ಕೊಂಡು ಬಂದಿದ್ದಾರೆ. ನಾವೆಲ್ಲ ಇವಾಗ ಊಟ ಮಾಡ್ಕೊಂಡು ಹೋಗಿ ಅದಾದಮೇಲೆ ಮದುಮಕ್ಕಳಿಗೆ ವಿಶ್ ಮಾಡೋಕ್ಕೆ ಹೋಗಬೇಕು. ನಂಗೆ ತುಂಬ ಇಷ್ಟ ಅಂತಂದರೆ ಸ್ವೀಟು. ನಾನು ಲಾಸ್ಟ್ ಟೈಮ್ ಚಿನ್ನು ಅಕ್ಕನ ಮದುವೆಗೆ ಬಂದಾಗ ಈ ಸ್ವೀಟ್ನ ಫಸ್ಟ್ ಟೈಮ್ ಟೇಸ್ಟ್ ಮಾಡಿರೋ ಅಂಥದ್ದು. ಆ ದಿನ ತುಂಬಾ ಇಷ್ಟ ಆಯಿತು. ಇವತ್ತು ಸೆಕೆಂಡ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಚಿನ್ನು ಮದುವೆಯಲ್ಲಿ. ನನಗೆ ಆ ಸ್ವೀಟ್ ಸಿಕ್ಕಾಪಟ್ಟೆ ಇಷ್ಟ. ನಾನು ಇವರಿಗೂ ಪ್ರಮತ್ ಅವರಿಗೆ ಹೇಳ್ತಾ ಇದ್ದೆ, ಒಂದು ಸ್ವೀಟ್ ಬರುತ್ತೆ, ಅದು ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ ಅಂತ. ಅವರಿಗೂ ಆ್ಯಕ್ಚುಲಿ ತುಂಬಾ ಇಷ್ಟ ಆಯಿತು. ನಾನು ಮಿನಿಗೂ ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಿನಿ ಎದ್ದರೆ ಖಂಡಿತವಾಗ್ಲೂ ಅವಳಿಗೂ ತಿನ್ನಿಸ್ತೀನಿ. ನೋಡೋಣ ಮಿನಿ ಎದ್ದಿರ್ತಾಳ ಇಲ್ವಾ ಅಂತ. ಮದುಮಕ್ಕಳಿಗೆ ವಿಶ್ ಮಾಡೋಣ ಅಂತ ಹೇಳಿ ನನ್ನ ಫ್ಯಾಮಿಲಿ, ರೋಶ್ನಿ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಎಲ್ಲ ಸೇರಿ ಇವಾಗ ವಿಶ್ ಮಾಡೋಕ್ಕೆ ಬಂದಿದ್ದೀವಿ. ಸೊ SDMITಯಲ್ಲಿ ಓದಿರೋರು ಹಾಗೆ ಚಿನ್ನು ಪರಿಚಯ ಇರೋರು ನಾವೆಲ್ಲ ಫ್ರೆಂಡ್ಸ್ ಅಲ್ಲ, ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಬರೋಣ ಅಂತ ಹೇಳಿ ಬಂದಿರೋ ಅಂಥದ್ದು. ಮಿನಿ ಕರೆಕ್ಟ್ ಟೈಮಿಗೆ ನಾವು ಸ್ಟೇಜಿಗೆ ಹೋಗುವಾಗ ಎದ್ಲು. ಸೊ ಇವಾಗ ಫೋಟೋಸಿಗೆ ಪೋಸ್ ಎಲ್ಲ ಕೊಟ್ಟಿದ್ದಾಳೆ ಏನೋ ಗೊತ್ತಿಲ್ಲ, ನೋಡಬೇಕು. ಚಿನ್ನು ಹತ್ರ ಫೋಟೋ ಹೇಗೆ ಬಂದಿದೆ ಅಂತ ಕೇಳಬೇಕು, ಗ್ರೂಪ್ ಫೋಟೋ ಎಲ್ಲ ಹೇಗೆ ಬಂದಿದೆ ಅಂತ. ನಮ್ಮದೆಲ್ಲ ಇವಾಗ ಫೋಟೋ ಸೆಕ್ಷನ್ ಎಲ್ಲ ಆಗಿದೆ. ಇವಾಗ ಬೇಗನೆ ಫ್ಯಾಮಿಲಿಯವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾನು ಮತ್ತು ರೋಶ್ನಿ ಇವಾಗ ಬೇಗನೆ ಹೊರಡ್ತೀವಿ. ನೀರೇಂದ್ರ, ಅಕ್ಷಯ್, ಯಜ್ಞೇಶ್ ಅಂತ ನಮ್ಮ ಇಂಜಿನಿಯರಿಂಗ್ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಅವರೆಲ್ಲರೂ ಬಂದಿದ್ದರು. ಅವ್ರನ್ನೆಲ್ಲ ಮೀಟಾಗಿ ಖುಷಿ ಆಯಿತು. ಹೊರಡುವ, ಹಾಂ ಬನ್ನಿ, ಬಾಯ್ ಸೈನಿಂಗ್ ಆಫ್. ಹಾಂ ಗೋ. ನಾನು ಅದು ರಿಸೆಪ್ಷನಿಗೆ ಕೊಟ್ಟು ಹೋಗ್ತೀನಿ, ಅಲ್ಲಿಂದ ಕಲೆಕ್ಟ್ ಮಾಡ್ತೇನೆ. ಬಾಯ್ ಬಾಯ್. ಹಾಂ ಎಂತ ಬಾ, ಇಲ್ವಾ ಮಿನಿ ಹಾಗೆ. ಮಿನಿದು ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡೆ, ಆಗಿಲ್ಲ. ಅದಾದಮೇಲೆ ನಿಮಗೆ ನನ್ನ ಮೇಕಪ್ ಆರ್ಟಿಸ್ಟ್ ಬಗ್ಗೆ ಹೇಳೋಣ ಅಂತ. ಮೇಕಪ್ ಆರ್ಟಿಸ್ಟ್ ನೇಮ್ ಬಂದುಬಿಟ್ಟು ಗೀತಾ ಅಂತ. ತುಂಬಾ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ. ನಾನಿಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ. ನೀವು ಸಾಗರ ಶಿವಮೊಗ್ಗದವರಿದ್ದೆ, ಇವ್ರನ್ನ ರೀಚ್ ಔಟ್ ಆಗಿ ಮುಗಿಸ್ಕೊಂಡು ಬಂದ್ವಿ. ಸೊ ಇವಾಗ ರೂಮಿಗೆ ಹೋಗಿ ಬೇಗ ಮನೆಗೆ ಹೋಗಬೇಕು. ಲೇಟ್ ಆಯ್ತು ಆ್ಯಕ್ಚುಲಿ. ಹೋಗೋಣ ಬಾ ಮಮ್ಮಿ. ಲೇಟ್ ಆಯ್ತಲ್ಲ, ಮಮ್ಮಿ ನೋಡಿ ಹೆಂಗೆ ಕಾಣಿಸ್ತಿದ್ದಾರೆ ಅಂತ. ಜ್ಯುವೆಲರಿ ಎಲ್ಲ ಆ್ಯಕ್ಚುಲಿ ನಾನು ರೆಂಟಿಗೆ ತೊಗೊಂಬಂದಿರೋ ಅಂಥದ್ದು. ಚಿನ್ನದೆಲ್ಲ ತೊಗೊಂಡು ಹೋಗೋದು ಬೇಡ ಅಂತ ಅಂದರು ಅಮ್ಮನೂ. ಮತ್ತು ರಿಸ್ಕ್ ಅಂತ ಅನಿಸ್ತು, ಯಾಕಂತಂದರೆ ನಮಗೆ ಡೈರೆಕ್ಟು ನಾವು ಮದುವೆ ಫಂಕ್ಷನಿಗೆ ಹೋಗೋದು ಅಂತಿರಲಿಲ್ಲ. ಮದುವೆ ಫಂಕ್ಷನಿಗೆ ಹೋದರೆ ಇವಾಗ ಚಿನ್ನು ಮನೆಗೆಲ್ಲ ಹೋಗಬೇಕಲ್ಲ. ಸೊ ಹೋಟೆಲ್ ಲಾಕರಲ್ಲಿ ಎಲ್ಲ ಇಡೋದು ಸೇಫ್ ಅಲ್ಲ ಅಂತ ಅನಿಸ್ತು. ಹಾಗಾಗಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಈ ಥರ ಪ್ಲ್ಯಾನ್ ಮಾಡಿದ್ವಿ, ರೆಂಟಲ್ ತೆಗಿಯೋಣ ಅಂತ ಹೇಳಿ. ರೆಂಟಲ್ ತೆಗೆದಿರೋದು ನಾನು ಮತ್ತು ಶಾಂಭವಿ, ವಿಜ್ಜು, ನಾವು 3 ಜನ ಮಾತ್ರ ರೆಂಟಲ್ ತೊಗೊಂಡಿರೋದು. ನಿಮಗೆ ಮೇಕಪ್ ಆರ್ಟಿಸ್ಟ್ ನಂಬರ್ ಅಥವಾ ಈ ರೆಂಟಲ್ ಜ್ಯುವೆಲರಿ ನಂಬರ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅವ್ರ ನಂಬರ್ನ ಅಥವಾ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕಳಿಸ್ತೀನಿ ನಿಮಗೆ. ಸಾಗರ ಶಿವಮೊಗ್ಗದವರು ಆದರೆ ಹೈಲಿ ಮೇಕಪ್ ಆರ್ಟಿಸ್ಟ್ನ ನಾನು ರೆಕಮೆಂಡ್ ಮಾಡ್ತೀನಿ. ತುಂಬ ಬ್ಯೂಟಿಫುಲ್ ವರ್ಕ್, ಹಾಗೆ ಅಫೋರ್ಡೆಬಲ್ ಕೂಡ. ಅವರು ಚಾರ್ಜ್ ಮಾಡೋದಕ್ಕೆ ಅವ್ರ ವರ್ಕಿಗೆ ವರ್ತಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ಇವಾಗ ಮೇಕಪ್ ಎಲ್ಲ ರಿಮೂವ್ ಮಾಡಿ ಊರಿಗೆ ಪ್ರಯಾಣ ಬೆಳೆಸಬೇಕು. ನಾಳೆನೂ ಅಷ್ಟೇ ಬ್ಯಾಕ್ ಟು ಬ್ಯಾಕ್ ಪ್ಲ್ಯಾನ್ಸ್ ಇದೆ ನಮ್ಮದು, ಹಾಗಾಗಿ ಹೊರಡಬೇಕು. ಇವರು ಆ್ಯಕ್ಚುಲಿ ನನಗೆ ಹೇರ್, ನನ್ನ ಹೇರ್ ಆ್ಯಕ್ಚುಲಿ ತುಂಬ ಲಾಂಗ್ ಇದೆ, ಮೆಸ್ಸಿ ಹೇರ್ ಸ್ಟೈಲೆಲ್ಲ ಮಾಡ್ಬೋದು, ಬಟ್ ನನಗೆ ದಪ್ಪ ಬೇಕು, ನನಗೆ ಅದು ತೆಳ್ಳಗಿದ್ರೆ ಇಷ್ಟ ಆಗಲ್ಲ. ಹಾಗಾಗಿ ಹೇರ್ ಎಕ್ಸ್ಟೆನ್ಷನ್ ಎಲ್ಲ ಹಾಕಿದ್ದೀನಿ, ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಇವ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಯೂಶ್ವಲಾಗಿ ಇವರೇ ನಂಗೆ ಹೆಲ್ಪ್ ಮಾಡೋದು, ಇವರು ಮತ್ತು ಮಮ್ಮಿ ಸೇರಿ ತೆಗಿತಾರೆ. ಬಟ್ ಇವತ್ತು ಮಮ್ಮಿ ಮಿನಿ ಏನು ಮಾಡಿದ್ದಾಳೆ ಅಂತಂದರೆ, ಅವಳಿಗೆ ನಾನು ಕೈಗೆ ಬಳೆ ಎಲ್ಲ ಹಾಕಿದ್ದೆ. ಆ ಬಳೆನೆಲ್ಲ ಚೆಲ್ಲಿ ಇಡೀ ಮನೆ ಅಂದರೆ ರೂಮ್ ತುಂಬ ಮಾಡಿದ್ಲು. ಅದನ್ನೆಲ್ಲ ಮಮ್ಮಿ ಪಿಕ್ ಮಾಡ್ತಾ ಇದ್ದಾರೆ. ಹಾಗೆ ಮಿನಿದು ಡ್ರೆಸ್ ಎಲ್ಲ ಚೇಂಜ್ ಮಾಡ್ತೀನಿ ಅಂತ ಅಂತಿದ್ರು.
ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಕಮೆಂಟ್ ಮಾಡಿದರೆ ನನಗೊಂದು ಜೋಶ್ ಬರುತ್ತೆ ನೆಕ್ಸ್ಟ್ ವೀಡಿಯೋ ಎಡಿಟ್ ಮಾಡೋಕ್ಕೆ. ನನ್ನಂತೂ ತುಂಬ ವೀಡಿಯೋಸ್ ರೆಡಿ ಇದೆ, ಬಟ್ ಎಡಿಟ್ ಮಾಡೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಪ್ಲೀಸ್ ಕಮೆಂಟ್ ಮಾಡಿ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಅಂತ ತಿಳಿಸಿ.